Hello English learners, welcome back to the channel. In previous videos, we learned how to use the words to, for and by in different situations. ಹಿಂದಿನ ವಿಡಿಯೋಗಳಲ್ಲಿ ನಾವು to, for ಮತ್ತೆ by ಇವುಗಳನ್ನ different situations ಅಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕಲ್ತ್ಕೊಂಡ್ವಿ. In today's video, we are going to learn and practice how to use the word at. ಇವತ್ತಿನ ವಿಡಿಯೋದಲ್ಲಿ ನಾವು at ಈ ವರ್ಡ್ ಅನ್ನ ಹೇಗೆ ಯೂಸ್ ಮಾಡೋದು, ಡಿಫರೆಂಟ್ ಸಿಚುವೇಶನ್ಸ್ ಅಲ್ಲಿ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ಕಲಿಯೋಣ, ಜೊತೆಗೆ ಅಭ್ಯಾಸ ಕೂಡ ಮಾಡೋಣ. ತುಂಬಾ ಜನ ಸ್ಟೂಡೆಂಟ್ಸ್ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಕೂಡ ಟು, ಫಾರ್, ಬೈ, ಅಟ್ ಈ ವರ್ಡ್ಸ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ ಇಂದ ಏನಾಗ್ತಿದೆ ಅಂದ್ರೆ ಬಹಳಷ್ಟು ಸಲ ತಪ್ಪಾಗಿ ಈ ವರ್ಡ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಏನಾದರೂ ಅಂತಹ ಡೌಟ್ಸ್ ಇದ್ರೆ ನಾನು ಮಾಡಿರುವಂತಹ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಿ. ಆಗ ನಿಮಗೆ ಫಾರ್, ಅಟ್, ಬೈ ಅಂಡ್ ಟು ಇವುಗಳನ್ನ ಯೂಸ್ ಮಾಡುವಂತಹ ಪ್ರಾಪರ್ ಸಿಚುವೇಶನ್ಸ್ ಯಾವುದು ಅಂತ ಖಂಡಿತ ಅರ್ಥ ಆಗುತ್ತೆ. ದ ಫಸ್ಟ್ ಸಿಚುವೇಶನ್ ವೇರ್ ವಿ ಯೂಸ್ ದ ವರ್ಡ್ ಅಟ್ ಅನ್ನ ಯೂಸ್ ಮಾಡುವಂತಹ ಮೊದಲ ಸಂದರ್ಭ. ವಿ ಯೂಸ್ ಅಟ್ ಫಾರ್ ಎಕ್ಸಾಕ್ಟ್ ಟೈಮ್. ಎಕ್ಸಾಕ್ಟ್ ಟೈಮ್ ಮೀನ್ಸ್ ನಿಖರವಾದ ಸಮಯ. ನಿಖರವಾದ ಸಮಯದ ಬಗ್ಗೆ ಹೇಳುವಾಗ ನಾವು ಅಟ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ವಿ ಯೂಸ್ ಅಟ್ ವೆನ್ ವಿ ಟಾಕ್ ಅಬೌಟ್ ಅ ಸ್ಪೆಸಿಫಿಕ್ ಟೈಮ್. ನಿರ್ದಿಷ್ಟವಾದ ಸಮಯ, ನಿಖರವಾದ ಸಮಯ. ಸೊ ಯಾವುದೇ ಒಂದು ಸೆಂಟೆನ್ಸ್ ಅಲ್ಲಿ ಒಂದು ನಿರ್ದಿಷ್ಟವಾದ ಸ್ಪೆಸಿಫಿಕ್ ಟೈಮ್ ಅನ್ನ ಅಥವಾ ಎಕ್ಸಾಕ್ಟ್ ಟೈಮ್ ಅನ್ನ ಮೆನ್ಷನ್ ಮಾಡಬೇಕಾದಾಗ ಬಿಫೋರ್ ದಟ್ ಟೈಮ್ ವಿ ಯೂಸ್ ದ ವರ್ಡ್ ಅಟ್. ಸೊ ಆ ಟೈಮ್ ನ ಹಿಂದೆ ಅಥವಾ ಆ ಟೈಮ್ ಅನ್ನ ಬರೆಯೋದಕ್ಕಿಂತ ಮೊದಲು ಅಲ್ಲಿ ಅಟ್ ಅನ್ನ ಯೂಸ್ ಮಾಡ್ಕೊಂಡು ನಂತರ ನಾವು ಟೈಮ್ ಅನ್ನ ಮೆನ್ಷನ್ ಮಾಡ್ತೀವಿ. ಅಂಡ್ ಹಿಯರ್ ಆರ್ ದ 3 ಎಕ್ಸಾಂಪಲ್ಸ್. ಇಲ್ಲಿ 3 ಎಕ್ಸಾಂಪಲ್ಸ್ ಇದೆ. ಫಸ್ಟ್ ಒನ್, ನಾನು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಏಳುತ್ತೇನೆ. ಸೊ ಪ್ರತಿದಿನ ನಾನು ಬೆಳಗ್ಗೆ ಏಳುವಂತಹ ಎಕ್ಸಾಕ್ಟ್ ಟೈಮ್, ಸ್ಪೆಸಿಫಿಕ್ ಟೈಮ್ ಎಷ್ಟು ಅನ್ನೋದಾದ್ರೆ ಅದು 6 ಗಂಟೆ. ಸೊ ಎವ್ರಿ ಡೇ ನನ್ನ ರೊಟೀನ್ ಏನು 6 ಗಂಟೆಗೆ ಏಳುವುದು. ಸೊ ದಟ್ ಈಸ್ ಮೈ ಎಕ್ಸಾಕ್ಟ್ ಟೈಮ್ ಟು ವೇಕ್ ಅಪ್. ನಿದ್ರೆಯಿಂದ ಎಚ್ಚರಗೊಳ್ಳುವಂತಹ ಎಕ್ಸಾಕ್ಟ್ ಟೈಮ್ ಆಗಿರುತ್ತೆ. ಸೊ ಈಗ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋಣ. I wake up. Now we use the word at. I wake up at 6 a.m. I wake up at 6 a.m. every day. So ನಾನು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಏಳುತ್ತೇನೆ. So this is the specific time, exact time. ಸೊ ಇಲ್ಲಿ ನಿಮಗೆ ಒಂದು ಡೌಟ್ ಬರಬಹುದು, ಕನ್ನಡದಲ್ಲಿ ಬೆಳಗ್ಗೆ ಅಂತ ಇದೆ, ಇಂಗ್ಲಿಷ್ ಅಲ್ಲಿ ನಾನು ಎವ್ರಿ ಡೇ ಅಂತ ಬರ್ದಿದ್ದೀನಿ, ಯಾಕೆ ಎವ್ರಿ ಮಾರ್ನಿಂಗ್ ಅಂತ ಬರೀಲಿಲ್ಲ ಅನ್ನೋ ಡೌಟ್ ನಿಮಗೆ ಬಂದಿರಬಹುದು. ಸೊ ಯಾಕೆ ಇಲ್ಲಿ ಎವ್ರಿ ಮಾರ್ನಿಂಗ್ ಬರ್ದಿಲ್ಲ ಅಂದ್ರೆ ಟೈಮ್ ಅನ್ನ ಅಬ್ಸರ್ವ್ ಮಾಡಿ, 6 AM. ಸೊ ಇಲ್ಲಿ AM ಅನ್ನೋದ್ರಲ್ಲೇ ನಾನು ಬೆಳಗ್ಗೆ ಅನ್ನೋದನ್ನ ಮೆನ್ಷನ್ ಮಾಡಿರೋದ್ರಿಂದ ಮತ್ತೆ ಅದನ್ನ ರಿಪೀಟ್ ಮಾಡುವಂತಹ ನೆಸೆಸಿಟಿ ಇರೋದಿಲ್ಲ. 6 AM ಇಟ್ ಶೋಸ್ ದ ಮಾರ್ನಿಂಗ್. ಐ ವೇಕ್ ಅಪ್ ಅಟ್ 6 AM ಎವ್ರಿ ಡೇ. ಸಭೆ 10 ಗಂಟೆಗೆ ಪ್ರಾರಂಭವಾಗುತ್ತದೆ. ಸೊ ಸಭೆ ಸರಿಯಾಗಿ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ದ ಮೀಟಿಂಗ್ ಸ್ಟಾರ್ಟ್ಸ್ ಅಟ್. ದ ಮೀಟಿಂಗ್ ಸ್ಟಾರ್ಟ್ಸ್ ಅಟ್ 10 o'clock. The meeting starts at 10 o'clock. So exact time mention ಮಾಡ್ತಾ ಇರೋದ್ರಿಂದ before the exact time we used the word at. ಅವಳು ನನಗೆ ಮಧ್ಯರಾತ್ರಿ ಕರೆ ಮಾಡಿದಳು. ಸೊ ಅವಳು ಎಕ್ಸಾಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಮಿಡ್ ನೈಟ್ ನನಗೆ ಕಾಲ್ ಅನ್ನ ಮಾಡಿದ್ಲು. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದಾಗ she called me at midnight. She called me at midnight. So this is the first situation where we use the word at for exact time or for specific time. ನಿರ್ದಿಷ್ಟವಾದ ನಿಖರವಾದ ಸಮಯಗಳನ್ನ ಹೇಳುವಾಗ ಆ ಸಮಯದ ಹಿಂದೆ ನಾವು at ಅನ್ನ ಯೂಸ್ ಮಾಡಿಕೊಂಡು ಸಮಯವನ್ನ ಹೇಳಬೇಕು. ಇದು ಫಸ್ಟ್ ಸಿಚುವೇಶನ್. ಸೆಕೆಂಡ್ ಸಿಚುವೇಶನ್ ವೇರ್ ವಿ ಯೂಸ್ ದ ವರ್ಡ್ at ಅನ್ನ ಯೂಸ್ ಮಾಡುವಂತಹ ಎರಡನೇ ಸಂದರ್ಭ. At is used for specific place or point. ನಿಖರವಾದ ಸ್ಥಳ, ನಿರ್ದಿಷ್ಟವಾದ ಸ್ಥಳದ ಬಗ್ಗೆ ಹೇಳುವಾಗ ಅಲ್ಲಿ ಕೂಡ ನಾವು at ಅನ್ನ ಯೂಸ್ ಮಾಡಿಕೊಂಡು ಆ ಸ್ಥಳವನ್ನ ಮೆನ್ಷನ್ ಮಾಡ್ತೀವಿ. ಇಟ್ ಮೀನ್ಸ್ at is used to indicate a specific point, address or location. ಒಂದು ಸ್ಪೆಸಿಫಿಕ್ ಪಾಯಿಂಟ್, ಅಡ್ರೆಸ್ ಆರ್ ಲೊಕೇಶನ್ ಇವುಗಳ ಬಗ್ಗೆ ಹೇಳುವಾಗ at ಅನ್ನ ಯೂಸ್ ಮಾಡಿಕೊಂಡು ಆ ಸ್ಪೆಸಿಫಿಕ್ ಪಾಯಿಂಟ್, ಅಡ್ರೆಸ್ ಆರ್ ಲೊಕೇಶನ್ ಅನ್ನ ನಾವು ಮೆನ್ಷನ್ ಮಾಡ್ತೀವಿ. ಅಂಡ್ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ಟ್ರಾಫಿಕ್ ಲೈಟ್ಸ್ ಹತ್ತಿರ
ಎಡಕ್ಕೆ ತಿರುಗಿ. ಟ್ರಾಫಿಕ್ ಲೈಟ್ಸ್ ಹತ್ತಿರ ಎಡಕ್ಕೆ ತಿರುಗಿ. ಟರ್ನ್ ಲೆಫ್ಟ್. ಟರ್ನ್ ಲೆಫ್ಟ್ ಅಟ್. ಸೊ ಆ ಸ್ಪೆಸಿಫಿಕ್ ಪಾಯಿಂಟ್, ಸ್ಪೆಸಿಫಿಕ್ ಲೊಕೇಶನ್ ಯಾವುದು? ಟ್ರಾಫಿಕ್ ಲೈಟ್ಸ್. ಸೊ ಟರ್ನ್ ಲೆಫ್ಟ್ ಅಟ್ ದ ಟ್ರಾಫಿಕ್ ಲೈಟ್ಸ್. Turn left at the traffic lights. Second one, ಬಾಗಿಲ ಬಳಿ ಯಾರೋ ಇದ್ದಾರೆ. ಸೊ ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್, ಎಕ್ಸಾಕ್ಟ್ ಪಾಯಿಂಟ್, ಸ್ಪೆಸಿಫಿಕ್ ಪಾಯಿಂಟ್ ಯಾವುದು ಅನ್ನೋದಾದ್ರೆ ಬಾಗಿಲು. ಬಾಗಿಲ ಬಳಿ ಯಾರೋ ಇದ್ದಾರೆ. ದೇರ್ ಈಸ್ someone. There is someone at the door. There is someone at the door. ನಾನು ಬಸ್ ನಿಲ್ದಾಣದಲ್ಲಿ ಇದ್ದೇನೆ. ಸೊ ಇಟ್ಸ್ ಎ ಸ್ಪೆಸಿಫಿಕ್ ಲೊಕೇಶನ್, ಒಂದು ನಿರ್ದಿಷ್ಟವಾದ ಲೊಕೇಶನ್. ನಾನು ಎಲ್ಲಿದ್ದೇನೆ? ಬಸ್ ನಿಲ್ದಾಣದಲ್ಲಿ. ಐ ಆಮ್ ಅಟ್ ದ ಬಸ್ ಸ್ಟಾಪ್. I am at the bus stop. So this is the second situation where we use the word at for specific place or point. ಒಂದು ನಿಖರವಾದ, ನಿರ್ದಿಷ್ಟವಾದ ಪಾಯಿಂಟ್, ಅಡ್ರೆಸ್ ಆರ್ ಲೊಕೇಶನ್, ಇವುಗಳ ಬಗ್ಗೆ ಹೇಳುವಾಗ at ಅನ್ನ ಯೂಸ್ ಮಾಡ್ಕೊಳ್ತೀವಿ. ಥರ್ಡ್ ಅಂಡ್ ದ ಲಾಸ್ಟ್ ಸಿಚುವೇಶನ್ ವೇರ್ ವಿ ಯೂಸ್ ದ ವರ್ಡ್ at ಅನ್ನ ಯೂಸ್ ಮಾಡುವಂತಹ ಮೂರನೆಯ ಕೊನೆಯ ಸಂದರ್ಭ. at ಈಸ್ ಯೂಸ್ಡ್ ಫಾರ್ ಈವೆಂಟ್ಸ್ ಆರ್ ಆಕ್ಟಿವಿಟೀಸ್. ಕಾರ್ಯಕ್ರಮಗಳು ಅಥವಾ ಚಟುವಟಿಕೆಗಳ ಬಗ್ಗೆ ಮಾತನಾಡುವಾಗ ಅಲ್ಲಿ ನಾವು at ಅನ್ನ ಯೂಸ್ ಮಾಡ್ಕೊಳ್ತೀವಿ. ಯೂಸ್ at when talking about events or activities. ಈವೆಂಟ್ಸ್, ಕಾರ್ಯಕ್ರಮಗಳು, ಆಕ್ಟಿವಿಟೀಸ್, ಚಟುವಟಿಕೆಗಳು, ಇವುಗಳ ಬಗ್ಗೆ ಮಾತನಾಡುವಾಗ at ಅನ್ನ ಯೂಸ್ ಮಾಡಿಕೊಂಡು ಆ ಆಕ್ಟಿವಿಟಿ ಅಥವಾ ಈವೆಂಟ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅಂಡ್ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ಅವನು ಪಾರ್ಟಿಯಲ್ಲಿ ಇದ್ದಾನೆ. ಸೊ ಪಾರ್ಟಿ, ಇಟ್ ಈಸ್ ಎನ್ ಈವೆಂಟ್. ಸೊ ಪಾರ್ಟಿ ಅನ್ನೋದು ಒಂದು ಈವೆಂಟ್ ಆಗಿರುತ್ತೆ. ಈಗ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋಣ. ಅವನು ಪಾರ್ಟಿಯಲ್ಲಿ ಇದ್ದಾನೆ. ಹಿ ಈಸ್ at the party. He is at the party. ಅವರು ಶಾಲೆಯಲ್ಲಿ ಇದ್ದಾರೆ. ಸೊ ಅವರು ಎಲ್ಲಿದ್ದಾರೆ? ಶಾಲೆಯಲ್ಲಿ ಇದ್ದಾರೆ. They are at the school. They are at the school. ಅವಳು ಈಗ ಕೆಲಸದಲ್ಲಿ ಇದ್ದಾಳೆ. ಸೊ ಅವಳೀಗ ಕೆಲಸದಲ್ಲಿ ಇದ್ದಾಳೆ. ಶಿ ಈಸ್ ಕರೆಂಟ್ಲಿ ಅಟ್ ವರ್ಕ್. ಶಿ ಈಸ್ ಕರೆಂಟ್ಲಿ ಅಟ್ ವರ್ಕ್. ಸೊ ದಿಸ್ ಇಸ್ ದ ಥರ್ಡ್ ಸಿಚುವೇಶನ್ ವೇರ್ ವಿ ಯೂಸ್ ದ ವರ್ಡ್ ಅಟ್. at ಅನ್ನ ಯೂಸ್ ಮಾಡುವಂತಹ ಮೂರನೇ ಮತ್ತು ಕೊನೆಯ ಸಂದರ್ಭ ಇದು. ಸೊ ಈಗ ನಿಮಗೆ at ಅನ್ನ ಯಾವ ಯಾವ ಸಂದರ್ಭಗಳಲ್ಲಿ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಕೊನೆಯದಾಗಿ ನಿಮಗೆ ಪ್ರಾಕ್ಟೀಸ್ ಸೆಂಟೆನ್ಸಸ್. ಫಸ್ಟ್ ಒನ್, ಐ ವಿಲ್ ಮೀಟ್ ಯು ಅಟ್ 5 PM. ಐ ವಿಲ್ ಮೀಟ್ ಯು ಅಟ್ 5 PM. ಸೆಕೆಂಡ್ ಒನ್, ಶಿ ಈಸ್ ವೇಟಿಂಗ್ ಅಟ್ ದ ಗೇಟ್. ಥರ್ಡ್ ಒನ್, he is at the office now. He is at the office now. And last one, the show starts at night. The show starts at night. ಸೊ ಇಲ್ಲಿ 4 ಸೆಂಟೆನ್ಸ್ಗಳಲ್ಲಿ at ಅನ್ನ ಯೂಸ್ ಮಾಡಿದೆ. ಪ್ರತಿಯೊಂದು ಸೆಂಟೆನ್ಸ್ ಅಲ್ಲಿ at ಯಾವ ಸಿಚುವೇಶನ್ ಅಲ್ಲಿ ಯೂಸ್ ಆಗಿದೆ ಆ ಸಿಚುವೇಶನ್ ಅನ್ನ ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ like this video and share this video. If you are watching my videos for the first time, then don't forget to subscribe my YouTube channel. Thank you.